ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ. ಈಗ ಅತಂತ್ರ ಆಗಿದ್ದಾರೆ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು. ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ. ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟರ್ಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ತಯಾರಾಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ. ಅವ್ರು 2,000 ರೂಪಾಯಿ ಅಂತಾರಲ್ಲ, 2,000 ಕೊಟ್ಬಿಟ್ಟು 22,000 ವಸೂಲಿ ಮಾಡ್ತಾರೆ ನೋಡಿ.